ಸೌಂಡ್ ಮಾತ್ರ ಕ್ರೇಜಿ ಬ್ರೋ. ಹೋಗಿ ಕೆಳಗಡೆ ಇಳಿತೀರಾ, ಹಾ ಮತ್ತೆ ಮೇಲಕ್ಕೆ. ಹೌದಾ, ಅದೇ spot. ಸರಿ ಬ್ರೋ, ಓಕೆ, ಥ್ಯಾಂಕ್ ಯು. Happy riding. ಥ್ಯಾಂಕ್ ಯು. ಒಂದು ಡಸ್ಟ್ಬಿನ್ ಮಾಡಿದ್ದಾರೆ. ಡಸ್ಟ್ಬಿನ್ ಒಳಗೆ ಬರೀ ಎಣ್ಣೆ ಬಾಟ್ಲಿ ಇದೆ ಗುರು. ಒಂದೇ ಗಾಡಿ ಆಫ್ ಆಗಿ ತಿಕ್ಕ ಅಟ್ಟೋಯ್ತು ಗುರು ಇಲ್ಲಿ. Every single time, no chances to revive. ಹಾ ಇವಾಗ ರೋಡ್ ಟಫ್ ಇರುತ್ತೆ, ನಾಲ್ಕು ವ್ಯೂ ಪಾಯಿಂಟ್ ಸಿಗುತ್ತೆ, ಲೇಕ್ ಸಿಗುತ್ತೆ, ಓಕೆ ವಾಟರ್ ಕ್ರಾಸಿಂಗ್ ಸಿಗುತ್ತೆ. ಇವಾಗ ಮಳೆಗಾಲದಲ್ಲಿ ಹಾ ಹಾ ಅದು ಸ್ವಲ್ಪ ಟಫ್ ಇರುತ್ತೆ ಅಂತ 3,000 ಚಾರ್ಜ್ ಮಾಡ್ತಾರೆ. ಓಕೆ. ಈ ಮಳೆಗಾಲದಲ್ಲಿ, ಬೇಸಿಗೆಯಲ್ಲಿ 2,500. ಸೊ ಗುಡ್ ಮಾರ್ನಿಂಗ್, ಹೇಗಿದ್ರೆ ಎಲ್ಲರೂ? ನಾನು ನಿಮ್ಮ ರಿಯಾಜ್. Welcome back to my channel. ತಮ್ಲಿನ್ ನೋಡಿ ನಿಮಗೆ ಎಲ್ಲರಿಗೂ ಗೊತ್ತಾಗಿರ್ಬೇಕು. ನಿಮ್ಮನ್ಸಲ ಬರ್ಬೋದು ಗವಿಬೆಟ್ಟ ಅಂದ್ರೆ ನೋಡಿದ ಬೆಟ್ಟನೇ ಹೆಸರಿ ನೋಡ್ಬೇಕಂತೇಳಿ. ಬಟ್ ನಾನಿವತ್ತು ಗವಿಬೆಟ್ಟ ಹೋಗ್ತಿರೋ ರೂಟ್ ಬೇರೆ ಇದೆ. ಯಾವ ಥರ ಏನಿದೆ ಅಂತ ಹೇಳಿ ನಾನು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಇದು ಮೇನ್ ಶನಿವಾಸ ಅಂತ ಇದೆಯಲ್ಲ, ಶನಿವಾಸ ಅಂತ ಜಂಕ್ಷನ್ ಇದು. ಸೊ ನಾನು ರೆಕಮೆಂಡ್ ಮಾಡೋದು ಏನು ಅಂತ ಹೇಳಿದ್ರೆ, ಔಟ್ಸೈಡಿಂದ ಗವಿಬೆಟ್ಟಕ್ಕೆ ಹೋಗ್ಬೇಕಂತ ಬರ್ತೀರಲ್ಲ, ಅಲ್ಲಿ ನೋಡಿ ಅಲ್ಲೊಂದು ರೋಡ್ ಕಾಣ್ತಿದೆ. ಆ ರೋಡಿಂದ ಬಂದವರು ಇಲ್ಲಿ ಟರ್ನ್ ಮಾಡಿಕೊಂಡು ಈ ರೋಡಲ್ಲಿ ಹೋಗ್ತಾರೆ. ಈ ರೋಡು ಚಂಗ್ರಳ್ಳಿ ಮೇಲಾಗಿ ಗವಿಬೆಟ್ಟಕ್ಕೆ ಹೋಗ್ತದೆ. 4 ವೀಲ್ ಇರೋರು ಅಂದರೆ ಕಾರು ಎಲ್ಲ ಇರೋದು ಈ ರೋಡಲ್ಲೇ ಹೋದರೆ ಬೆಟರು. ಯಾಕೆಂತ ಹೇಳಿದ್ರೆ ಇಲ್ಲಿಂದ ಹೋಗ್ಬಿಟ್ಟು ಅಲ್ಲಿ ಮುಂದೆ ಗವಿಬೆಟ್ಟೆಗೆ ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ಮುಂದೆ ಜೀಪ್ಗಳು ರೆಂಟಿಗೆ ಸಿಗುತ್ತೆ. ಸೊ ನಾನಿವತ್ತು ಹೋಗ್ತಿರೋದು ಯಾವ ರೋಡ್ ಅಂತೇಳಿ 2 ವೀಲರಿಗೆ, ಲೈಕ್ ಒಂದು ಹೆವಿ ಬೈಕ್ಗಳೆಲ್ಲ ತೊಗೊಂಬರ್ತಾರಲ್ಲ, ಹಾಗಾಗಿ ಈ ರೋಡಲ್ಲಿ ಹೋದರೆ ಬೀಳೋ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ನಾನು ನಿಮಗೆ ಒಂದು 2 ವೀಲರ್ ಆದರೆ 2 ವೀಲರ್ಗಳಿಗೆ ಒಂದು ಹೊಸ ರೋಡ್ ತೋರಿಸಿರೋ ಯಾವುದಂತೇಳಿ ಈ ರೋಡು ಮೇನ್ ಶನಿವಾಸಂತೆ ನೋಡಿ. ಶನಿವಾಸಂತೆ ಜಂಕ್ಷನಿಗೆ ಬಂದ್ಬಿಟ್ಟು ಡೈರೆಕ್ಟು ಅಲ್ಲಿ ಹೊಸೂರು ಮೇಲೆ ಹೋಗ್ಬೇಕಾಗ್ತದೆ. ಸೊ ಟೂ ವೀಲರ್ ಬೈಕ್ ಇರೋರು ಆ ರೋಡಲ್ಲಿ ಬೆಟರ್ ಅನಿಸುತ್ತೆ. ಯಾಕೆಂತ ಹೇಳಿದ್ರೆ ಈ ರೋಡಲ್ಲಿ ಹೋಗಿ ಬೀಳೋದಕ್ಕಿಂತ ಬೆಟರ್ ಈ ರೋಡು. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಯಾರ್ಯಾರು ಹೊಸಬ್ರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೂ ಒಂದು ಒಳ್ಳೆ ಮೋಟಿವೇಶನ್ ಸಿಗುತ್ತೆ. ವಿಡಿಯೋ ಇಷ್ಟ ಇದ್ರೆ ಲಾಸ್ಟಿಗೆ ಒಂದು ಲೈಕ್ ಮಾಡಿ. ಸೊ ನಡೀತೀವಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆನೆ ವೆದರ್ ಸೂಪರ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ನೀವು, ಮಳೆ ಆಲ್ಮೋಸ್ಟ್ ಮೋಡ ಫುಲ್ಲು ತುಂಬಿಕೊಂಡಿದೆ. ಮಳೆ ಬರೋ ಚಾನ್ಸಸ್ ತುಂಬಾನೇ ಇದೆ. ಮಳೆ ಬಂದ್ರೆ ನನ್ನ ಕತೆ ಪೂರ್ತಿ ಮುಗಿಯುತ್ತೆ. ಸುಮಾರು ವಿಡಿಯೋದಲ್ಲಿ ನೋಡಿದ್ದೀನಿ. ಗವಿಬೆಟ್ಟ ಅಂತ ಅಂದ್ರೆ ಎಲ್ಲ ಸಕಲೇಶ್ಪುರ ಅಂತಾರೆ. ಸಕಲೇಶ್ಪುರ ಏನಿಲ್ಲ, ಶನಿವಾರ ಸಂತೆ ನನ್ನ ಊರು ಇದೆಯಲ್ಲ ಶನಿವಾರ ಸಂತೆ, ಅಲ್ಲಿಂದ ಒಂದು 10 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಸಕಲೇಶ್ಪುರಕ್ಕೆ ಕೆಲವರೆಲ್ಲ ವಿಡಿಯೋ ನೋಡ ಅನ್ಕೊಂತಾರೆ ಸಕಲೇಶ್ಪುರಕ್ಕೆ ಹೋಗ್ಬೇಕಾ ಅಷ್ಟು ದೂರ ಹಂಗೆ ಹಿಂಗೆ ಅಂತಾರೆ. ಸಕಲೇಶ್ಪುರಕ್ಕೆ ಹೋಗೋದು ಬೇಡ. ಸೊ ಶನಿವಾರ ಸಂತೆ ಬಂದ್ರೆ ಶನಿವಾರ ಸಂತೆಯಿಂದ ಒಂದು 10 ಕಿಲೋಮೀಟ್ರ್ ಹೋಗ್ಬೇಕಾಗ್ತದೆ. ಹೆವಿ ಗಾಡಿಗಳು ತಗೊಂಡು ಅಲ್ಲಿ ಹೋಗಿ ಬೀಳೋದು ಮಾಡೋದಕ್ಕಿಂತ ಹೆವಿ ಗಾಡಿಗಳು ಅಂತಂದ್ರೆ ಲೈಕ್ ಈ ತರ ಬೇಕು ನೋಡಿ. ನಂದು ಎಕ್ಸ್ಪಲ್ಸ್, ನನ್ನ ವೆಯ್ಟ್ ಬಂದ್ಬಿಟ್ಟು 65ರಿಂದ 70 kg ಇದೆ. ಈ ಗಾಡಿ ವೆಯ್ಟ್ ಬಂದ್ಬಿಟ್ಟು 170 kg ಇದೆ ಗುರು. ಇದು ಹೆವಿ ಆಗ್ತದೆ. ಅಲ್ಲಿ ತುಂಬಾ ಗುಂಡಿ ಇರೋದ್ರಿಂದ ಬೀಳೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಬೈಕಲ್ಲಿ ಆರಾಮಾಗಿ ಹೋಗ್ಬೋದು. ಸಂಡೇ ರೈಡ್, ಸೋಲೋ ರೈಡ್ ಹೋಗ್ತಿದ್ದೀನಿ. ನನ್ನೊಟ್ಟಿಗೆ ಇವತ್ತು ಯಾರು ಇಲ್ಲ, ಎಲ್ಲಾರು ಕಳ್ಳನ ಮಕ್ಕಳು ಏನೆಲ್ಲ ಇವತ್ತಿನ ಪ್ಲಾನ್ ಹೆಂಗಿದೆ ಹೇಳ್ತಾರೆ ನಿಮ್ಗೆ. ರೀಸನ್ ಹೇಳ್ಕೊಂಡು ನಾನ್ ಬರಲ್ಲ ಅಂತ ಹೇಳಿದ್ರೆ, ಆಕ್ಚುಲಿ ಒಬ್ಬ ಬರಕಿದ್ದ, ಅವನಿಗೆ ಹೇಳಿದೆ ನಾನು ಬಂದೆ. ಯಾಕೆ ಅಂತ ಹೇಳಿದ್ರೆ ಅವನು ಸ್ವಲ್ಪ ಕೆಲಸ ಇದೆ ಮುಗಿಸ್ಬಿಟ್ಟು ಬೆಳಗ್ಗೆ ಹೊರಡೋದೇ ಲೇಟ್ ಆಗ್ತದೆ ಮತ್ತೆ ನಂಗೆ ಅಂತೇಳಿ ಅವನಿಗೆ ಹೇಳಿದೆ ಬಂದೆ. ವಿಡಿಯೋ ನೋಡ್ತಾ ಇದ್ರೆ ಅವ್ನು ಖಂಡಿತವಾಗ್ಲೂ ನೋಡ್ತಾನೆ ವಿಡಿಯೋ. ನಾನು ನೋಡಾದ್ಮೇಲೆ ವಿಡಿಯೋ ಖಂಡಿತವಾಗ್ಲೂ ಫೋನ್ ಮಾಡಿ ಬೈಕ್ ಅಂತಾನೆ. ಫೋನ್ ಮಾಡ್ಬಿಟ್ಟು ತಿಕ್ಕದ ಮೇಲೆ ಹೋಗಿತ್ತಾನೆ ಗುರು. ನಾಯಿ ಬೈದಂಗ್ ಬೈತಾನೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನ್ ಮಾಡಂಗಿಲ್ಲ, ಬೈತಾನೆ, ಬೈಸ್ಕೊಂಡು ಸುಮ್ಮನಾಗಿರು. ಅಲ್ಲೇನಾರು ಅಕಸ್ಮಾತ್ ಗಾಡಿ ಬಿದ್ರೆ ನನ್ ಬೀಜ ನೀರ್ ಆಗ್ತದೆ, ಅದಂತೂ ಗ್ಯಾರಂಟಿ. ಜಂಕ್ಷನ್ ನೋಡಿ, ಈಗಲೇ ವೀವ್ ಎಲ್ಲ ಕಾಣಕಲ್ಲಿ ನಿಮಗೆ ಸ್ಟಾರ್ಟ್ ಆಯ್ತು. ಅಲ್ಲಿ ನೋಡ್ತಿರಲ್ಲ ವೀವ್ ನೋಡಿ. ಹೊಸೂರು ಜಂಕ್ಷನ್ಗೆ ಬಂದ್ರೆ 2 ರೋಡ್ ಡಿವೈಡ್ ಆಗ್ತದೆ. ಒಂದು ಆ ಕಡೆ ಹೋಗ್ತದೆ, ಒಂದು ಈ ಕಡೆ ಹೋಗ್ತದೆ. ಇಲ್ಲಿ ಬೋರ್ಡ್ ಹಾಕಿದ್ದೆ ನೋಡಿ, ಸೋಮವಾರಪೇಟೆ ಕುಶಾಲನಗರ ಅಂತೇಳಿ. ಈ ರೋಡಲ್ಲಿ ಹೋದ್ರೆ ಲೆಫ್ಟ್ ಸೈಡಿಗೆ ಹೋದ್ರೆ ಅಲ್ಲಿ ಹೋಗ್ತದೆ ಸೋಮವಾರಪೇಟೆ ಕುಶಾಲನಗರ. ನಾವು ಇವಾಗ ಗವಿಬೆಟ್ಟಕ್ಕೆ ಯಾವ ರೋಡಲ್ಲಿ ಹೋಗ್ಬೇಕಂದ್ರೆ ನೋಡಿ, ಈ ರೋಡ್ 2 ರೋಡ್ ಡಿವೈಡ್ ಆಗ್ತದೆ. ನಾವು ಈ ರೋಡಲ್ಲಿ ಹೋಗ್ಬೇಕಾಗ್ತದೆ. ಸೊ ನಡೀರಿ ಹೋಗೋಣ. ನೀವು ಬರೋರು ಅಷ್ಟೇ ಈ ರೋಡ್ನ ಚೆನ್ನಾಗಿ ನೋಡ್ಕೊಂಡು ಈ ರೋಡಲ್ಲಿ ಬಂದ್ರೆ ಆಯ್ತು. ಲೆಫ್ಟಿಗೆ ಹೋಗ್ಬಿಡಿ, ರೈಟಿಗೆ ಬನ್ನಿ. ಈ ರೋಡ್ ಡಿವೈಡ್ ಆಗ್ತದೆ, ನೀವು ಲೆಫ್ಟಿಗೆ ತಗೊಳ್ಳಿ. ರೈಟಿಗೆ ಹೋಗ್ಬಿಡಿ, ಲೆಫ್ಟಿಗೆ ತಗೊಳ್ಳಿ. ಸೊ ಬ್ರೋ, ಮೇನ್ ರೋಡಲ್ಲಿ ಬರ್ತಾ ಇಲ್ಲಿ ನೋಡಿ, ಇಲ್ಲೊಂದು ಬೋರ್ಡ್ ಕಾಣ್ತಿದೆ ನಿಮಗೆ
ನೋಡಿ ಇಲ್ಲಿ ಗವಿ ಬೆಟ್ಟ ಈ ರೋಡಲ್ಲಿ ಹೋಗ್ಬೇಕಾಗ್ತದೆ. ಈ ರೋಡ್ ಇದೆಯಲ್ಲ, ಈ ರೋಡಲ್ಲಿ ಹೋಗ್ಬೇಕಾದ್ರೆ. ಸೊ ನೀವು ಮೇನ್ ಹೊಸೂರಿಂದ ಮೇನ್ ಒಂದೇ ರೋಡ್ ತಗೊಂಡ್ರೆ ಸ್ವಲ್ಪ ದೂರ ಬಂದರೆ ಇಲ್ಲಿ ಸೈಡಲ್ಲಿ ಬೋರ್ಡ್ ಹಾಕಿರ್ತಾರೆ ಗವಿ ಬೆಟ್ಟ ಅಂತೇಳಿ. ಈ ರೋಡು ಇಲ್ಲಿಂದ ಸ್ವಲ್ಪ ಆಫ್ ರೋಡಿಂಗ್ ಮಾಡಬೇಕಾಗ್ತದೆ. ಸೊ ನಡೀರಿ ಹೋಗೋಣ. ಯಪ್ಪ ಇದೇನು ರೋಡು ಇದೇ, ಯಪ್ಪ ಏನು ಗುರು ಇದು ರೋಡ್ ಹಿಂಗಾಗೋಯ್ತೆ. ಗಾಡಿ ಏನಾರು ಬೀಳ್ಸಿದ್ರೆ ಇವತ್ತು ನನ್ನ ತಿಕ್ಕ ಅಟ್ಟ ಹೋಗ್ತದೆ ಇವತ್ತು, ಅದಂತೂ ಗ್ಯಾರಂಟಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಯಪ್ಪ ಹೋಯ್ತು ಮತ್ತೆ ಶೂಸ್. ಗಾಡಿನ ಆದಷ್ಟು ಸೇಫ್ ಆಗಿ ಓಡ್ಸಕ್ ನೋಡ್ತೀನಿ. ಯಾಕೆ ಗೊತ್ತಾ, ಲಾಸ್ಟ್ ವೀಕ್ ಮನೇಲಿ ಉಗಿಸ್ಕೊಂಡು ಹೋಗಿದೆ ಗುರು. ಯಾವನ್ ಡೈಲಿ ಉಗಿಸ್ಕೊಂತೀನಿ, ವೀಕೆಂಡ್ ಅಲ್ಲಿ ಹೊರಗಡೆ ಬರೋದು, ಬಿದ್ದೀವಿ, ಬಟ್ಟೆ ಗಿಟ್ಟೆಲ್ಲ ಕೊಳೆ ಮಾಡ್ಕೊಂಡಿದ್ ಯಾವನ್ ಬೈಸ್ಕೊಂತಾನೆ. ನಾಯಿ ಬೈದಂಗ್ ಬೈತಾರ ಗುರು ಮನೆಗಳಲ್ಲಿ. ಗುರು ಇಷ್ಟೊಂದು ಭಯಾನಕವಾಗೈತೆ ಜಾಗ ಇದು. ಒಬ್ನೇ ಬೇರೆ ಇದ್ದೀನಿ, ಎಲ್ಲಿ ಆನೆಗಳು ಬರ್ತದೆ, ಎಲ್ಲಿ ಬೇರೆ ಏನಾರು ಬರ್ತದೆ ಅಂತ ಹೇಳಿ ತುಂಬಾ ಹೆದರಿಕೆ ಆಗ್ತದೆ. ಒಬ್ನೇ ಹೋಗ್ತಿದ್ದೀನಿ. ಸೊ ನೋಡಿ ಬ್ರೋ, ಆ ರೋಡಿಗೆ ಕಂಪೇರ್ ಮಾಡಿದ್ರೆ ಇದೇ ರೋಡ್ ಬೆಟರ್ ಅನ್ಕೊಂತೀನಿ ನಾನು. ಸೊ ಬೈಕರ್ಸ್ಗಳಿಗೆ ಈ ರೋಡ್ ಬೆಟರ್ ಅನ್ಕೊಂತೀನಿ. ಬೈಕಲ್ಲಿ ಬಂದ್ರೆ ಆರಾಮಾಗಿ ಹೋಗಿ ಬರ್ಬೋದು. ಇದೆಯಲ್ಲ, ಒಬ್ಬೊಬ್ರಿಗೆ ಮಾತ್ರ ಹೆವಿ ಸ್ಕೇರಿ ಆಗ್ತದೆ ಗುರು. ಹೆವಿ ಅಂದ್ರೆ ಹೆವಿ ಹೆದರಿಕೆ ಆಗ್ತದೆ. ನೋಡ್ಬಿಟ್ಟು ಹಂಗೆ ಹೋಗ್ತೀರಾ? ಮನ್ಸಾದ್ರೂ ಬರುತ್ತಾ ಗುರು ನಿಮ್ಗೆ ಹಂಗೆ ಹೋಗಕ್ಕೆ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ಹೋಗಿ, ಹಂಗೆ ಹೋಗ್ಬಿಡಿ. ಸೊ ನಾವು ಗೈಸ್, ನೀವು ನೋಡ್ತಿದ್ದೀರಲ್ಲ, ಇಲ್ಲಿ ನೀರ್ ನಿಂತಿದೆಯಲ್ಲ, ಇಲ್ಲಿ ಟೆಂಟ್ ಹಾಕೊಂಡಿದ್ರು. ಕಾಂತಾರ 2 ಮೂವಿ ಶೂಟಿಂಗ್ ತೆಗಿಬೇಕಾದ್ರೆ ಇಲ್ಲಿ ಟೆಂಟ್ ಹಾಕಿ ಸುಮಾರು ವೆಹಿಕಲ್ ಎಲ್ಲ ಇದು ಮಾಡಿದ್ರು. ಮತ್ತೆ ಶೂಟಿಂಗ್ ಎಲ್ಲ ಆ ಕಡೆ ಎಲ್ಲೋ ತೆಗಿತಿದ್ರು ಕಾಣ್ತದೆ, ಅಲ್ಲಿ ತೆಗಿತಿದ್ರು ಕಾಣ್ತದೆ. ಕಾಂತಾರ ಮೂವಿ ಶೂಟಿಂಗ್ ಇಲ್ಲೇ ನಡೀತಿತ್ತು. ಹೋದ್ರೆ ಬೆಟ್ಟ ಸಿಗ್ತದೆ ನೋಡಿ. ಇಲ್ಲಿ ಫಾಗ್ ಎಲ್ಲ ಇವಾಗಲೇ ಬೀಳಕ್ ಸ್ಟಾರ್ಟ್ ಆಯ್ತು. ಓ ಗುರು, ಇವತ್ತು ಮನೇಲಿ ನಾಯಿ ಬೈದಂಗ್ ಬೈತಾರೆ ಗುರು. ನೋಡಿ ಶೂ ಕತೆ ಯಾವ ತರ ಆಗಿದೆ ಅಂತೇಳಿ ಬೈತಾರೆ. ಲಾಸ್ಟ್ ವೀಕ್ ಬೈಸ್ಕೊಂಡ್ ಮನೇಲಿ ಸಾಕಾಗಿತ್ತು. ಅವ್ರು ತೊಳ್ಕೊಡಲ್ಲ, ನಾವು ಬಿಡಲ್ಲ. ಶನಿವಾರ ಸಂತೆ. ಹೌದು ಹೌದು. ಹಾಗೆ ಸೂಪರ್. ನಾನೇ ಹೌದಾ? ಓಕೆ ಬ್ರೋ, ಓಕೆ ಓಕೆ, ಥ್ಯಾಂಕ್ ಯು. ಸಿಗೋಣ. ಹಾ ಹೌದಾ? ಸರಿ ಬ್ರೋ, ಓಕೆ, ಥ್ಯಾಂಕ್ ಯು. ಗಾಯ್ಸ್, ಅಲ್ಲಿ ನೋಡ್ತಿದ್ದೀರಾ ಜಿಪ್ಸಿ ಬರ್ತಿದೆ. ಮತ್ತೆ ಬಾಯ್ಸ್ ಎಲ್ಲ ಮುಗಿಸ್ಕೊಂಡ್ರೆ ರೈಡ್ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಹೋಗ್ತಿದ್ದಾರೆ. ನೋಡಿ ಬ್ರೋ, ನಿಮಗೆ ಈ ರೋಡು ಬೆಸ್ಟ್ ಆಗಿರ್ತದೆ. ಅಲ್ಲಿ ಬಂದು ಕಷ್ಟಪಡಕ್ಕಿನ ಇಲ್ಲಿ ನೋಡಿ, ನೋಡಿ 390 ಗುಂಡಿ ಒಳಗೆ ಬಿಟ್ಟಿದ್ದಾನೆ ಗುರು. ಗುಂಡಿ ಒಳಗೆ ಬಿಟ್ಬಿಟ್ಟು ಓದಾಡ್ತಿದ್ದಾನೆ. ಇದೊಂದು ಬದುಕಿ ನೋಡಿ ತಾರು. ಇವರೆಲ್ಲ ಆಲ್ಮೋಸ್ಟ್ ಮುಗಿಸ್ಕೊಂಡು ಬರ್ತಿದ್ದಾರೆ. ಹೆಲ್ಪ್ ಮಾಡ್ಬೇಕಾ ಬ್ರೋ? ಎಳಿಬೇಕಾ? ಒಬ್ನೇ ಆರಾಮಾಗಿ ಬಂತಲ್ಲ ಗಾಡಿ. ಹಾ, ಎಲ್ಲಿ ಅವರು? ಹೌದಾ? ಮೈಸೂರಲ್ಲಿ ಎಲ್ಲಿ? ಹೌದಾ? ಇಲ್ಲ, ಸೋಲಾರ್ ರೈಡ್ ಅಂತ ಇವತ್ತೇ ಬಂದಿರೋದು. ಓಕೆ, ಸಿಗ್ತೀನಿ ಬ್ರೋ, ಬೈ ಬೈ. ಓಕೆ. ಗಾಡಿ ಆಫ್ ಆಗಿ ತಿಕ್ಕ ಅಟ್ಟೋಯ್ತು ಗುರಿ ಇಲ್ಲಿ. ಸದ್ಯಕ್ಕೆ ಬೀಳಿಲ್ಲ, ಬಿದ್ದಿದ್ರೆ ನನ್ನ ಕತೆ. ಹೆವಿ ಟಾಸ್ಕ್ ಗುರು. I don't wanna just get by in life before we die. I wanna live a single time, no chances to revive. Days will slip away sometime. ನಾನು ಅವಾಗಲೇ ಹೇಳಿದ್ನಲ್ಲ, ಇಲ್ಲಿ ನೋಡಿ, ಇಲ್ಲಿ ಜಿಪ್ಸಿ ಹೋಗ್ತಿದೆ, ಕಾಣ್ತಿದ್ದೆ ನಿಮಗೆ? ನೋಡಿ. ಸೊ ಇವ್ರನ್ನ ಒಂದು ರೈಡಿಗೆ ಇಷ್ಟು ಅಂತ ಹೇಳಿ ಚಾರ್ಜ್ ಮಾಡ್ತಾರೆ.
ಅವ್ರಿಗೆ ಇಷ್ಟು ಅಮೌಂಟ್ ಅಂತ ಕೊಟ್ಟರೆ ನೋಡಿ ಕಂಪ್ಲೀಟಾಗಿ ವೀವ್ನ ತೋರಿಸ್ತಾರೆ ನಿಮಗೆ. ಇದಿದೆ ಈ ಥರ ಇದೆ ವೀವು ನೋಡಿ. ನಾವೀಗ ಅಲ್ಲಿ ಹೋಗ್ಬೇಕು, ಅಲ್ಲೊಂದು ಬೆಟ್ಟ ಕಾಣ್ತಿದೆಯಲ್ಲ ಅಲ್ಲಿಗೆ ಹೋಗ್ಬೇಕು. ಪೂರ್ತಿ ಫಾಗ್ ಕವರ್ ಆಗಿರೋದ್ರಿಂದ ನಿಮಗೇನು ಕಾಣ್ತಾ ಇಲ್ಲ. ಫಾಗ್ ಸ್ವಲ್ಪ ಕ್ಲಿಯರ್ ಆದರೆ ನಿಮಗೆಲ್ಲ ನೀಟಾಗಿ ಕಾಣ್ತದೆ. ಕಂಪ್ಲೀಟಾಗಿ ಕ್ಲಿಯರ್ ಆದರೆ ನಿಮಗೆ ಒಳ್ಳೆ ವ್ಯೂ ಕಾಣ್ತದೆ ಅಂತೇಳಿ ಇಲ್ಲಿ ನೋಡಿ, ಇಲ್ಲಿ ಕಾಣ್ತದೆ ಈಗ. ಸೊ ನಡೀರಿ, ನಮಗೆ ಇವಾಗ ಆ ಬೆಟ್ಟಕ್ಕೆ ಹೋಗ್ಬೇಕು. ಅಲ್ಲಿ ಜಿಪ್ಸಿಗಳು ಕಾಣ್ತಿದೆಯಲ್ಲ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗೋದು ನಡೀರಿ. ಏನ್ ಬೆಟ್ಟ ಗುರು ಇದು! ಒಂದೊಳ್ಳೆ ಬೈಕ್ ಜೊತೆ ರೈಡ್ ಮಾಡಕ್ಕೆ ಸಖತ್ ಫೀಲಿಂಗ್ ಗುರು ಇದು. ಕ್ರೇಜಿ ಆಗಿದೆ ಗುರು ಈ ರೋಡು, ಈ ಬೈಕು ಕ್ರೇಜಿ ಗುರು. ಫುಲ್ ವೀಲಿ ಆಗ್ತಿದೆ ಗುರು. ಇವರಿಬ್ರು ನಮ್ಮೂರವ್ರೆ ಗುರು. ನೋಡ್ತಿರಲ್ಲ, ಈ ಜಿಪ್ಸಿಗಳು ರೆಂಟಿಗೆ ಕೊಡ್ತಾರೆ. ನೀವು ಈ ಕಡೆ ನಾಗದಂಡ್ಲಿಯಿಂದ ಬರೋರು ಈ ರೆಂಟಿಗೆ ತಗೊಂಡು ಈ ಜಿಪ್ಸಿನ ಫುಲ್ಲು ರೌಂಡ್ ತೋರಿಸ್ತಾರೆ. ಇವರು ನಮ್ಮೂರವರು. ನಾಷ್ಟ ಆಯ್ತು, ತಿಂಡಿ ಆಯ್ತು. ಸೊ ಗುರು ಇಲ್ಲಿ ನೋಡಿ, ಡ್ರೋನ್ ಹಾರಿಸೋರು ಗುರು ಇವರು, ಕಾಣ್ತಿದ್ಯಾ ನಿಮ್ಗೆ? ಸೊ ಗೈಸ್ ನೋಡಿ, ಎಲ್ಲೇ ಹೋದ್ರು ಸ್ವಚ್ಛತೆ ಕಾಪಾಡಿ ಅಂತ ಹೇಳಿ ಒಂದು ಡಸ್ಟ್ಬಿನ್ ಮಾಡಿದ್ದಾರೆ. ಈ ಡಸ್ಟ್ಬಿನ್ ಒಳಗೆ ಬರೀ ಎಣ್ಣೆ ಬಾಟ್ಲಿ ಇದೆ ಗುರು. ನೋಡಿ ನಿಮಗೆ ಇಲ್ಲಿಂದ ವ್ಯೂ ತೋರಿಸ್ತೀನಿ ಯಾವ ತರ ಕಾಣುತ್ತೆ ಅಂತ ಹೇಳಿ. Waiting for an answer, contemplating. Didn't get me any closer to the reason why I feel the need to do it all. ಸೊ ನಮಗೀಗ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಕಾಣ್ತಿದೆಯಲ್ಲ ಅಲ್ಲಿಗೆ ಹೋಗ್ಬೇಕು. ಸೊ ನಡೀರಿ, ಅಲ್ಲಿಗೆ ಹೋಗಿ ಅಲ್ಲೂ ಒಂದು ವ್ಯೂ ಪಾಯಿಂಟ್ ಇದೆ. ಅಲ್ಲಿಂದ ಹೋಗ್ಬಿಟ್ಟು ಅಲ್ಲಿಂದ ಒಂದ್ ಸ್ವಲ್ಪ ವ್ಯೂ ತಗೊಂಡು, ಪ್ಲೇಸ್ ಮಾತ್ರ ಸೈಕಾಗಿದೆ. ಇವ್ರದ್ದು ಒಂದು 6-7 ಜಿಪ್ಸಿ ಇದೆ. ನೀವು ಆ ಕಡೆಯಿಂದ ಬಂದಾಗ ರೆಂಟಿಗೆ ತಗೊಂಡ್ಬಂದ್ರೆ ನೋಡಿ ಈ ತರ ಪ್ಲೇಸ್ನ ಅವರೇ ತೋರಿಸ್ಕೊಡ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಈ ಜಿಪ್ಸಿಗಳನ್ನ ತಗೊಂಡು ರೆಂಟಿಗೆ ತೋರಿಸ್ತಾರೆ. ಹಾ, ಇದು ಚೆನ್ನಾಗಿದೆ ಅಣ್ಣ. ಇದು ಜಿಪ್ಸಿ ಎಲ್ಲ ಏನು ರೆಂಟಿಗೆ ಅಣ್ಣ? ಹಿಂಗೆ ಇಲ್ಲ ನಾವು ಅದು ಬಾಡಿಗೆ ಮಾಡೋದು. ಒಂದ್ ಗಾಡಿಗೆ ನಾವು ಮಳೆಗಾಲಕ್ಕೆಲ್ಲ 3,000 ಮಾಡ್ತೀವಿ, ಬೇಸಿಗೆಗೆಲ್ಲ 2,500 ಚಾರ್ಜ್ ಮಾಡ್ತೀವಿ. ಹೌದಾ? ರೋಡ್ ಎಲ್ಲ ನಾರ್ಮಲ್ ಇರುತ್ತಲ್ಲ, ಹಾ. ಇವಾಗ ರೋಡ್ ಟಫ್ ಇರುತ್ತೆ, 4 ವ್ಯೂ ಪಾಯಿಂಟ್ ಸಿಗುತ್ತೆ, ಲೇಕ್ ಸಿಗುತ್ತೆ, ಓಕೆ. ವಾಟರ್ ಕ್ರಾಸಿಂಗ್ ಸಿಗುತ್ತೆ. ಇವಾಗ ಮಳೆಗಾಲದಲ್ಲಿ ಹಾ ಹಾ ಅದು ಸ್ವಲ್ಪ ಟಫ್ ಇರುತ್ತೆ ಅಂತ 3,000 ಚಾರ್ಜ್ ಮಾಡ್ತೀವಿ. ಓಕೆ. ಈ ಮಳೆಗಾಲದಲ್ಲಿ, ಬೇಸಿಗೆಯಲ್ಲಿ 2,500. 5 ಚಾರ್ಜ್ ಮಾಡ್ತೀವಿ. ಓಕೆ. 4 ವ್ಯೂ ಪಾಯಿಂಟ್ ತೋರಿಸಿ, 2 ಲೇಕ್ ತೋರಿಸಿ, ಕೆಳಗಡೆ ಡ್ರಾಪ್ ಮಾಡ್ಕೊಡ್ತೀವಿ ಗಾಡಿ ಅಂತ. ಓಕೆ. ಎಲ್ಲ ವ್ಯೂನು ತೋರಿಸ್ತೀರಾ? ಎಲ್ಲ ವ್ಯೂ ತೋರಿಸ್ತೀವಿ. ಇದು ಫಸ್ಟ್ ಪಾಯಿಂಟ್, ಹಾ. ಅದು ಸೆಕೆಂಡ್ ಹೋಗುತ್ತೆ, ಓಕೆ. 3ನೇ ಹೋಗುತ್ತೆ. ಇನ್ನು ಅದರಿಂದ ಆಚೆ ಒಂದು ಸಿಗುತ್ತೆ, 4 ವ್ಯೂ ಪಾಯಿಂಟ್ ಸಿಗುತ್ತೆ. ಬೇರೆ ಚಿಂಗ್ರಾಕ್ ಬೆಟ್ಟ ಎಲ್ಲ ನಮ್ಮ ಪಾಯಿಂಟ್ ಅಲ್ಲೇ ಇರೋದು. ಓಕೆ ಅಣ್ಣ, ಓಕೆ. ಸೊ ಬೇಸಿಗೆಯಲ್ಲಿ 2.5K ಚಾರ್ಜ್ ಮಾಡ್ತಾರಂತೆ ಇವರು. ನೋಡಿ ಇದೇ ಜಿಪ್ಸಿಗಳು ಈ ತರ ಕರ್ಕೊಂಡ್ಬಂದ್ರೆ ಇಲ್ಲೆಲ್ಲ ಸುಮಾರು ಒಂದು 5-6 ವ್ಯೂ ಪಾಯಿಂಟ್ ಇರಬೇಕು. ಎಲ್ಲಾನು ತೋರಿಸ್ಕೊಂಡು ಕಂಪ್ಲೀಟ್ ಆಗಿ ಹೋಗ್ತಾರೆ. ಸೊ ನಿಮಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ನೋಡಿ. ಅಲ್ಲೊಂದು ವ್ಯೂ ಪಾಯಿಂಟ್ ನಾವು ಹೋಗಿ ಬಂದ್ವಲ್ಲ, ಅವರಲ್ಲೇ ಇದ್ದಾರೆ. ಇನ್ನು ಅಲ್ಲಿಂದ ಇದು ಸೆಕೆಂಡ್ ವ್ಯೂ ಪಾಯಿಂಟ್ ಅನ್ಕೊಂತೀನಿ. ಸೊ ಇಲ್ಲಿನ ವ್ಯೂ ಈ ತರ ಕಾಣ್ತದೆ ನೋಡಿ. ಹೆಂಗ್ ಕಾಣ್ತಿದೆ ಗುರು, ಸಖತ್ತಾಗಿ ಕಾಣ್ತಿದೆ ವ್ಯೂ ಮಾತ್ರ. ಕ್ರೇಜಿ ಸೌಂಡ್ ಮಾತ್ರ ಕ್ರೇಜಿ ಬ್ರೋ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.